ಚಾಂಪಿಯನ್ ಟ್ರೋಫಿಯಲ್ಲಿ ಜಸ್ಪ್ರೀತ್ ಅವರು ಆಡುತ್ತಾರಾ ಅಥವಾ ಇಲ್ಲವಾ ಎಂಬುದರ ಬಗ್ಗೆ ದೊಡ್ಡ ಸುದ್ದಿ ಬಂದಿದೆ. ಇದರೊಂದಿಗೆ ಒಂದು ಒಳ್ಳೆ ಸುದ್ದಿ ಕೂಡ ಇದೆ. ಇದನ್ನು ಕೇಳಿ ನೀವು ಸಂತೋಷದಿಂದ ಕುಣಿಯಲು ಆರಂಭಿಸುತ್ತೀರಾ? ಹಾಗಾದರೆ ಬನ್ನಿ ನಾವು ನಿಮಗೆ ತಿಳಿಸುತ್ತೇವೆ ಚಾಂಪಿಯನ್ ಟ್ರೋಫಿಯ 5 ಲೇಟೆಸ್ಟ್ ಅಪ್ಡೇಟ್ಗಳನ್ನು. ಮೊದಲ ಸುದ್ದಿ ಬಂದು ಜಸ್ಪ್ರೀತ್ ಅವರ ಕುರಿತು. ಈ ಸುದ್ದಿಯ ಪ್ರಕಾರ ಅವರು ತಮ್ಮ ಬೆನ್ನಿನ ಸಮಸ್ಯೆಯ ಕಾರಣದಿಂದಾಗಿ ಚಾಂಪಿಯನ್ ಟ್ರೋಫಿಯ ಗ್ರೂಪ್ ಸ್ಟೇಜ್ ಪಂದ್ಯಗಳನ್ನು ಮಿಸ್ ಮಾಡಬಹುದು. ಬಾರ್ಡರ್ ಗವಾಸ್ಕರ್ ಟ್ರೋಫಿ ವೇಳೆ ಜಸ್ಪ್ರೀತ್ ಅವರಿಗೆ ಸರಿಯಾದ ಸಮಯದಲ್ಲಿ ವಿಶ್ರಾಂತಿ ನೀಡಿದ್ದರೆ ಇಂದು ನಾವು ಈ ದಿನವನ್ನು ನೋಡಬೇಕಾಗಿರುತ್ತಿರಲಿಲ್ಲ. ಎರಡನೇ ಸುದ್ದಿ ಬಂದು ನ್ಯೂಜಿಲೆಂಡ್ ತಮ್ಮ ಚಾಂಪಿಯನ್ ಟ್ರೋಫಿ ತಂಡವನ್ನು ಘೋಷಿಸಿದೆ. ತಂಡದ ನಾಯಕನಾಗಿ ಮಿಚೆಲ್ ಸಾಂಟ್ನರ್ ಆಯ್ಕೆಯಾಗಿದ್ದು ಕೇನ್ ವಿಲಿಯಮ್ಸನ್ ಕೂಡ ತಂಡದಲ್ಲಿ ಆಡಲಿದ್ದಾರೆ. ಮೂರನೇ ಸುದ್ದಿ ಮೊಹಮ್ಮದ್ ಶಮಿ ಕುರಿತು ಬಂದಿದ್ದು, ಶಮಿ ಈಗ ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ ಮತ್ತು ಅವರು ಚಾಂಪಿಯನ್ ಟ್ರೋಫಿಯಲ್ಲಿ ಆಡಲಿದ್ದಾರೆ. ಇದರ ಜೊತೆಗೆ ಶಮಿಯನ್ನು ಇಂಗ್ಲೆಂಡ್ ವಿರುದ್ಧದ T20 ಸರಣಿಗೂ ಅವಕಾಶ ನೀಡಲಾಗಿದೆ, ಏಕೆಂದರೆ ಅಲ್ಲಿ ಅವರ ಫಿಟ್ನೆಸ್ ಅನ್ನು ಪರೀಕ್ಷಿಸಲಾಗುತ್ತದೆ. ಈಗ ಭಾರತ ತಂಡದ ಸ್ಕ್ವಾಡ್ ಬಗ್ಗೆ ಮಾತನಾಡಿದರೆ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದಾರೆ ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ನಿತೀಶ್ ರಾಣಾ, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಶಮಿ, ವರುಣ್ ಚಕ್ರವರ್ತಿ, ರವಿ ಬಿಷ್ಣೋಯಿ, ವಾಷಿಂಗ್ಟನ್ ಸುಂದರ್ ಮತ್ತು ಧ್ರುವ್ ಜುರೆಲ್. ಸ್ನೇಹಿತರೆ, ನಿಮ್ಮ ಪ್ರಕಾರ ಜಸ್ಪ್ರೀತ್ ಅವರು ಚಾಂಪಿಯನ್ ಟ್ರೋಫಿಯಲ್ಲಿ ಆಡಬೇಕೋ ಬೇಡವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.